ನಮಸ್ಕಾರ, ವೆಲ್ಕಮ್ ಟು ರಾಯಲ್ ರೈಡಾ. ಇವತ್ತಿನ ನಮ್ಮ ವಿಡಿಯೋ ಬಂದು ಸೂಪರ್ ಮೀಟಿಯೋರ್ 650. ಏನಪ್ಪ ಇದು ಸೂಪರ್ ಮೀಟಿಯೋರ್ 650 ಇವತ್ತು ವಿಡಿಯೋ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಏನಕ್ಕಂದರೆ ಈ ಬೈಕ್ ತೊಗೊಂಡು 365 ಡೇಸ್ ಆಯಿತು, 365 ದಿವಸ. 365 ದಿವಸದಲ್ಲಿ ಈ ಬೈಕಲ್ಲಿ ಏನು ಅಡ್ವಾಂಟೇಜಸ್ಸು, ಏನು ಡಿಸ್ಅಡ್ವಾಂಟೇಜಸ್ಸು, ಬೈಕ್ ತೊಗೋಬೇಕಾ ಬೇಡವಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 365 ಡೇಸಲ್ಲಿ ಈ ಬೈಕಲ್ಲಿ ಏನೇನು ಅಡ್ವಾಂಟೇಜಸ್ ಇದೆ, ಏನೇನು ಅಡ್ವಾಂಟೇಜಸ್ ಇಲ್ಲ, ಈ ಬೈಕು ನೀವು ನಿಜವಾಗ್ಲೂ ತೊಗೋಬೇಕಾ, ಈ ಬೈಕ್ ಕ್ರೂಸಿಂಗ್ಗೆ ರಾಯಲ್ ಎನ್ಫೀಲ್ಡ್ ಹೇಳುವಂಗೆ ಕ್ರೂಸಿಂಗ್ಗೆ ಇದು ಬೈಕು ಒಳ್ಳೆಯದಾ ಇಲ್ವಾ ಅನ್ನೋದನ್ನು ನಾನು ನಿಮಗೆ ವಿಶೇಷವಾಗಿ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಈ ಬೈಕ್ ಪ್ರೈಸು ಇವತ್ತವರೆಗೂ ಏನೂ ಚೇಂಜ್ ಆಗಿಲ್ಲ. ಇದರಲ್ಲಿ 3 ಕಲರ್ಸ್ ಬರುತ್ತೆ. ಒಂದು ಗ್ರೀನು, ಒಂದು ರೆಡ್ಡು, ಇನ್ನೊಂದು ಬ್ಲೂ ಮತ್ತು ಇನ್ನೊಂದು ಗ್ರೇ ಕಲರ್ ಬರುತ್ತೆ. ಇದು ಟಾಪ್ ರೆಡ್ ಸೆಲೆಸ್ಟ್ರಿಯಲ್ ಮಾಡಲು. ಸೊ ಇದರಲ್ಲಿ ನಿಮಗೆ ಟೂರಿಂಗ್ ಸೀಟು ಮತ್ತು ಟೂರಿಂಗ್ ಹ್ಯಾಂಡ್ಲು ಬರುತ್ತೆ ಅಂತ ರಾಯಲ್ ಎನ್ಫೀಲ್ಡವ್ರು ಹೇಳಿದರು. ಆದರೆ ಯಾವುದೇ ಕಾರಣಕ್ಕೂ ಟೂರಿಂಗ್ ಹ್ಯಾಂಡ್ಲು ಬಂದಿಲ್ಲ, ಬರೀ ಟೂರಿಂಗ್ ಸೀಟ್ ಇದೆ. ನೋಡ್ತಾ ಇಲ್ಲ, ಸ್ಪ್ಲಿಟ್ ಸೀಟ್ಸ್ ಇಲ್ಲ ಇದರಲ್ಲಿ. ಸೊ ಇದು ನೋಡ್ತಾ ಇದ್ದೀರಾ, ಇದು ನಾನು ಎಕ್ಸ್ಟ್ರಾ ಹಾಕ್ಸಿದ್ದು ವಿಂಡ್ಶೀಲ್ಡು. ಆ್ಯಕ್ಚುಲಿ ಸ್ಟಾಕಲ್ಲಿ ಬರೋ ವಿಂಡ್ಶೀಲ್ಡು ನನಗೆ ವಿಲಾಗಿಂಗ್ ಮಾಡೋಕ್ಕಾಗಲಿ ಮುಂದೆ ತುಂಬ ಅಬ್ಸ್ಟ್ರಾಕ್ಟ್ ಆಗ್ತಿತ್ತು, ಅದರಿಂದ ನಾನು ಇದನ್ನು ಚೇಂಜ್ ಮಾಡಿಸ್ಕೊಂಡೆ. ಈ ಬೈಕ್ ಬಂದು ನಾನು ಅರೌಂಡ್ 5 lakhs ಆಯಿತು ತೊಗೊಳ್ಳೋ ತನಕ, ಇನ್ಕ್ಲೂಡಿಂಗ್ ಆ್ಯಕ್ಸಸರೀಸು. ಏನೇನು ಇಷ್ಟು ನಾನು ಆಲ್ಮೋಸ್ಟ್ 10,000 ಕಿಲೋಮೀಟರ್ಸು ಈ ಬೈಕಲ್ಲಿ ಓಡಿಸಿದ್ದೀನಿ. ಇದು ಏನು ಅಡ್ವಾಂಟೇಜಸ್ ಅಂದರೆ, ಇದು ನಿಮಗೆ ಸಖತ್ತಾಗಿ ಕಂಫರ್ಟ್ ಇದೆ ರೋಡಲ್ಲಿ ರೈಡ್ ಮಾಡುವಾಗ. ಬಟ್ ಎಸ್ಪೆಷಲಿ ವೆನ್ ಯು ಪಾರ್ಕಿಂಗಲ್ಲಾಗಲಿ ಬೈಕ್ ತೆಗಿಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಯು ಶುಡ್ ಹ್ಯಾವ್ ದಟ್ ಮಸಲ್. ಪಾರ್ಕಿಂಗಿಂದ ತೊಗೊಳ್ಳೋದಾಗಲಿ ಪಾರ್ಕಿಂಗಲ್ಲಿ ಇಡೋದಾಗಲಿ ನಿಮಗೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ. ಅದಕ್ಕೆ ನೀವು ಪ್ರಿಪೇರ್ ಆಗಿರಬೇಕು. ಸೊ ಇದ್ರ ವೀಲ್ ಆಗಲಿ ಶಾಕ್ಸ್ ಆಗಲಿ ಅಮೇಝಿಂಗ್ ಆಗಿದೆ ಫ್ರಂಟ್ ಸೈಡಲ್ಲಿ. ಬಟ್ ಅದೇ ಥರ ಬ್ಯಾಕ್ ಸೈಡ್ ಶಾಕ್ಸ್ ಬಂದರೆ ಕಿತ್ತೋಗಿರೋ ಥರ ಇದೆ. ರಾಯಲ್ ಎನ್ಫೀಲ್ಡವರು ಇವತ್ತವರೆಗೂ ಇದನ್ನು ಇಂಪ್ರೂವ್ಮೆಂಟ್ ಮಾಡೇ ಇಲ್ಲ. ಇದುವರೆಗೆ ನಾನು ಥಂಡರ್ಬರ್ಡ್ ಓಡಿಸೀನಿ, ಕ್ಲಾಸಿಕ್ ಓಡಿಸೀನಿ, ಸೂಪರ್ ಮೀಟಿಯೋರ್ ಓಡಿಸೀನಿ, ಯಾವುದೇ ಮಾಡಲಲ್ಲೂ ಶಾಕ್ಸು ಬ್ಯಾಕ್ ಸೈಡ್ ಚೆನ್ನಾಗಿಲ್ಲ. ಇಫ್ ಯು ಆರ್ ಬೈಯಿಂಗ್ ದಿಸ್ ಬೈಕ್, ನೀವು ಮೈಂಡಲ್ಲಿ ಒಂದು ಇಟ್ಕೋಬೇಕು, ಇದ್ರ ಶಾಕ್ಸು ನಿಮಗೆ ಅನುಕೂಲ ಆಗುತ್ತಾ ಇಲ್ವಾ ಅನ್ನೋದನ್ನು ನೀವು ನೋಡ್ಕೋಬೇಕು. ಈ ಬೈಕ್ ತೊಗೊಂಡ್ಮೇಲೆ ನಾನು ಕೆಲವು ಥಿಂಗ್ಸ್ನ ಚೇಂಜ್ ಮಾಡಿದ್ದೀನಿ. ಒಂದು ಬಾಕ್ಸ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನಾವು ಟೂರಿಂಗ್ ಹೋಗುವಾಗ ಈ ಬಾಕ್ಸ್ ವೆರಿ ಇಂಪಾರ್ಟೆಂಟು, ನಮ್ಮ ಇಂಪಾರ್ಟೆಂಟ್ ಐಟಮ್ಸ್ನ ಇಟ್ಕೊಳ್ಳೋಕ್ಕೆ. ಮತ್ತು ಈ ಹ್ಯಾಂಡ್ಲ್ ಬಾರ್ ನೋಡ್ತಾ ಇದ್ದೀರಾ, ಇದು ಯಾವಾಗಲೂ ಬೆನ್ನೋವು ಬಂದುಬಿಡೋದು. ಅದಕ್ಕೋಸ್ಕರ ರೈಸರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈ ರೈಸರ್ ಏನಕ್ಕೆ ಅಂತ ಕೇಳಿದ್ರೆ, ಬಿಕಾಸ್ ಬೇಸ್ಡ್ ಆನ್ ಯುವರ್ ವೈಟ್ ಹೈಟ್ ಈ ರೈಸರ್ ಬೇಕಾಗುತ್ತೆ ನಿಮಗೆ, ಸೊ ದಟ್ ಹ್ಯಾಂಡಲ್ ಬಾರ್ ಕಂಫರ್ಟ್ನೆಸ್ ಇರುತ್ತೆ. ಯಾಕಂದರೆ ರಾಯಲ್ ಎನ್ಫೀಲ್ಡ್ ಅವರು ಟೂರಿಂಗ್ ಹ್ಯಾಂಡ್ಲ್ನ ಇವಾಗಲೂ ಬಿಟ್ಟಿಲ್ಲ. ಬಿಟ್ಟಿದ್ರೆ ನಾನು ಅದನ್ನು ಚೇಂಜ್ ಮಾಡಿಸ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ. ಸೂಪರ್ ಮೀಟಿಯೋರ್ 650 ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದರೆ, ಇದ್ರದ್ದು ಬ್ಯಾಕ್ ಸೈಡ್ ಬ್ರೇಕ್ ಚೂರು ಸರಿಗಿಲ್ಲ. ಯಾಕಂದರೆ ಇದುವರೆಗೆ 10,000 ಕಿಲೋಮೀಟ್ರ್ ಓಡಿಸೀನಿ, 2 ಸಲ ಬ್ರೇಕ್ನ ರಿಪ್ಲೇಸ್ ಮಾಡಿಸೀನಿ, ಬ್ರೇಕ್ ಶೂನ. ಯಾಕಂದರೆ ಬೈಕ್ ಹೆವಿ ಆಗಿರೋದ್ರಿಂದ ಬ್ರೇಕ್ನ ಜಾಸ್ತಿ ಅಪ್ಲೈ ಮಾಡಿದಾಗ ಅದರದ್ದು ಸರ್ಕಮ್ಟೆನ್ಸ್ ಆಫ್ ಬ್ರೇಕ್ ಪ್ಯಾಡು ಬೇಗ ಸೌದೋಗುತ್ತೆ. ಆದ್ದರಿಂದ ಬ್ರೇಕ್ ಪ್ಯಾಡನ್ನ ರಿಪ್ಲೇಸ್ ಮಾಡೋ ಅಗತ್ಯ ಎವ್ರಿ 5,000 ಕಿಲೋಮೀಟರ್ಸ್ಗೆ ನಿಮಗೆ ಬೀಳುತ್ತೆ. ಆಮೇಲೆ ಹೈಟು, ಈ ಬೈಕಲ್ಲಿ ನಿಮಗೆ ನೋಡ್ತಾ ಇದ್ದೀರಾ ರೋಡ್ ಕ್ಲಿಯರೆನ್ಸು ತುಂಬ ಕಮ್ಮಿ ಇದೆ. ಇದುವರೆಗೆ ನಾನು ಮೋಸ್ಟ್ ಆಫ್ ದ ಹಂಪ್ಸಲ್ಲೆಲ್ಲ ಸ್ವಲ್ಪ ಗೋಡೆ, ಬೆಂಗಳೂರಂಥ ಸಿಟಿಲಿ ನಾವು ಹೈವೇಲೆಲ್ಲ ಹೋಗುವಾಗ ಎಷ್ಟೊಂದು ಹಂಪ್ಸ್ಗೆ ಇದು ತಡೆದಿದೆ. 4 ಮೀಟರ್ 6 ಕ್ರೂಸರ್ ಬೈಕ್ ಆದ್ದರಿಂದ ನಿಮಗೆಲ್ಲರೂ ಆಫ್ ರೋಡಿಂಗ್, ಎಕ್ಸಾಂಪಲ್ ಒಂದು ಸ್ಮಾಲ್ ಆಫ್ ರೋಡಿಂಗ್ ಹೋಗಬೇಕು ಅಂದರೂ ಕೆಳಗೆ ಟಚ್ ಆಗುತ್ತೆ. ಕೀಪ್ ಇಟ್ ಇನ್ ಮೈಂಡ್ ವೈಲ್ ಯು ಬೈಯಿಂಗ್. ಸೂಪರ್ ಮೀಟಿಯೋರು 365 ಡೇಸ್ ಕ್ರೂಸಿಂಗ್ ನಾವು ಮಾಡಿರೋದ್ರಲ್ಲಿ ಒಂದು ಅನುಭವ ಏನಂದರೆ, ಅಮೇಝಿಂಗ್ ಆಗಿದೆ. ರೋಡಲ್ಲಿ ಒಂಚೂರು ನಿಮಗೆ ಟಯರ್ಡ್ ಆಗಲ್ಲ, ಬೈಕು ಹೆವಿ ಅನಿಸಲ್ಲ ಓಡಿಸುವಾಗ. ಟಾರ್ಮ್ಯಾಕ್ ರೋಡಲ್ಲಂತೂ ಆಲ್ಮೋಸ್ಟ್ ನಾವು 120 ಸ್ಪೀಡಲ್ಲಿ ಕ್ರೂಸ್ ಮಾಡಿದ್ದೀವಿ, ಏನೂ ಪ್ರಾಬ್ಲಮ್ ಆಗಿಲ್ಲ. ದ ಓನ್ಲಿ ಒನ್ ಚಾಲೆಂಜ್, ನೀವು ಪಾರ್ಕಿಂಗ್ ಮಾಡಿದಾಗ ನಾನು ಆಲ್ರೆಡಿ ಹೇಳಿದ್ದೀನಿ, ಬೈಕ್ ಈಸ್ ವೆರಿ ಹೆವಿ ಆ್ಯಂಡ್ ವೆರಿ ಬಲ್ಕಿ, ಯು ಹ್ಯಾವ್ ಟು ಮ್ಯಾನೇಜ್. ಈ ಬೈಕ್ನ ಡಿಸ್ಅಡ್ವಾಂಟೇಜ್ ಬಗ್ಗೆ ನಾನು ಹೇಳಬೇಕು ಅಂದರೆ, ಈ ಬೈಕಲ್ಲಿರೋ ಹೆಡ್ಲೈಟು ಏನೇ ಕಾರಣಕ್ಕೂ ನಿಮಗೆ ಸರ್ಫೈಸ್ ಆಗಲ್ಲ. ಯಾಕಂದರೆ ಇದ್ರ ಲೈಟು ರಾತ್ರಿ ಹೊತ್ತಲ್ಲಿ ಏನೂ ಕಾಣಲ್ಲ ನಿಮಗೆ. ಆದ್ದರಿಂದ ನಾನು ಫಾಗ್ ಲೈಟ್ ಇನ್ಸ್ಟಾಲ್ ಮಾಡಿದ್ದೀನಿ. ಫಾಗ್ ಲೈಟ್ ಬೇಕೇ ಬೇಕು. ನೀವು ಬೈಕ್ ತೊಗೋತಾ ಇದ್ದೀರಾ, ನಾನು ರಾತ್ರಿ ಹೊತ್ತೇ ರೈಡ್ ಮಾಡ್ತೀನಿ ಅಂದರೆ ನೀವು ಒಂದು ಕ್ಷಣ ಯೋಚನೆ ಮಾಡಬೇಕಾಗುತ್ತೆ, ಈ ಬೈಕ್ ತೊಗೋಬೇಕಾ ಬೇಡವಾ ಅಂತ. ಈ ಬೈಕಲ್ಲಿ ನಾನು ಆಕ್ಸಸರೀಸ್ ಹಾಕಿರೋದು ಒಂದು ಹ್ಯಾಂಡಲ್ ಬಾರ್ ರೈಸರು, ವಿಂಡ್ಶೀಲ್ಡು, ಇದು ನೋಡಿದ್ರೆ ಇದರ ಪ್ರೊಟೆಕ್ಟರ್ ಫಾರ್ ಯುವರ್ ಹ್ಯಾಂಡ್ಸ್,
ಮತ್ತು ಫಾಗ್ ಲೈಟ್ಸು, ಸ್ಮಾಲ್ ಫಾಗ್ ಲೈಟ್ಸು, ಮತ್ತು ಇನ್ನೊಂದು HEGದು ಇನ್ನೊಂದು ಬಿಗ್ ಫಾಗ್ ಲೈಟ್ಸ್ ಹಾಕ್ಸಿದ್ದೀನಿ. ಆಮೇಲೆ ಆರಿ ಜೊತೆ ಬಂದಿರೋ ಎಕ್ಸ್ಟ್ರಾ ಆಕ್ಸಸರೀಸ್ ಬಂದು ಫುಟ್ ಪೇಗ್ ಇನ್ಸ್ಟಾಲ್ ಮಾಡಿದ್ದೀನಿ. ಅದು ಬಿಟ್ಟರೆ ಬಾಕ್ಸು ಮತ್ತು ನಮಗೆ ಸಿಡಲ್ ಗಾರ್ಡು. ಎಸ್ಪೆಷಲಿ ಈ ಬೈಕ್ನ ನೀವು ಟೂರಿಂಗ್ಗೆ ಅಂತಲೇ ಎಸ್ಪೆಷಲಿ ಯೂಸ್ ಮಾಡ್ತೀರ. ದಿಸ್ ಅ ವಂಡರ್ಫುಲ್ ಬೈಕ್ ಇನ್ ಅ ರಾರಿ ಸೆಗ್ಮೆಂಟ್. ಗಾಡೀಲಿರೋ ಎಲ್ಲ ಪದಾರ್ಥನೂ ಪ್ರೀಮಿಯಮ್ ಜಿನಿಯನ್ ಕ್ವಾಲಿಟಿ ಪಾರ್ಟ್ಸು. ನಿಮಗೆ ಎಲ್ಲ ಟೈಮಲ್ಲೂ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಟ್ಯಾಂಕ್ ಕೆಪಾಸಿಟಿ ಆಫ್ ಪೆಟ್ರೋಲ್ ಆಗಲಿ, ಇಲ್ಲ ನಿಮ್ಮ ಸ್ಪೀಡೋಮೀಟ್ರ್ ಆಗಲಿ, ನಿಮ್ಮ ಹ್ಯಾಂಡಲ್ ಆಗಲಿ, ನಿಮ್ಮ ಓಡಿಸೋ ಸ್ಟೈಲ್ ಆಗಲಿ ಎಲ್ಲ ಸೂಪರ್ ಆಗಿದೆ ಬೈಕಲ್ಲಿ. ಸೊ ಐ ರೆಕಮೆಂಡ್ ಟು ಬೈ ಸೂಪರ್ ಮಿಟಿಯೋರ್ 650. ನೀವು ಟೂರರ್ ಆಗಿದ್ದರೆ, ಇಲ್ಲ ನಾನು ಟೂರರ್ ಮಾಡಿಲ್ಲ, ಲೋಕಲ್ ಕಮ್ಯೂಟ್ ಮಾಡ್ತೀನಿ, ಈ ಬೈಕ್ನ ನಾನು ಲೋಕಲ್ ಕಮ್ಯೂಟ್ ಯೂಸ್ ಮಾಡ್ತೀನಿ ಅಂದರೆ ಐ ರಿಕ್ವೆಸ್ಟ್ ನಾಟ್ ಟು ಬೈ. ಬಿಕಾಸ್ ಲೋಕಲಲ್ಲಿ ನಿಮಗೆ ಇಂಜಿನ್ ಹೀಟ್ ಆಗೋದಿರಲಿ ಮತ್ತು ಗಾಡಿ ಬಲ್ಕಿ ಆಗಿರೋದ್ರಿಂದ ನಿಮಗೆ ತುಂಬ ಚಾಲೆಂಜಸ್ ಆಗುತ್ತೆ. ಒಂದ್ಸರಿ ಯೋಚನೆ ಮಾಡಬೇಕಾಗುತ್ತೆ ಲೋಕಲ್ ಕಮ್ಯೂಟ್ ಮಾಡೋಕ್ಕೆ ಈ ಬೈಕ್ನ ತೊಗೋಬೇಕಾ ಬೇಡವಾ ಅಂತ. ಗೈಸ್, ಇನ್ನೊಂದು ವಿಷಯ ಹೇಳೋಕ್ಕೆ ಬರ್ತೀನಿ. ನಾನು ಟೆಕ್ನಿಕಲಾಗಿ ನಿಮಗೆ ಏನೂ ವಿಷಯ ಇದ್ರ ಬಗ್ಗೆ ಹೇಳಿಲ್ಲ. ಯಾಕಂದರೆ ಸೂಪರ್ ಮಿಟಿಯಾರ್ ರಾಯಲ್ ಎನ್ಫೀಲ್ಡ್ ಯಾವ ಥರ ಹೆಂಗೆ ಟೆಕ್ನಿಷನ್ ಇಂಟರ್ನೆಟ್ಟಲ್ಲಿ ಬ್ರೌಸ್ ಮಾಡಿದ್ರೆ ಸಿಕ್ಬಿಡುತ್ತೆ. ನಾನು ಟೆಕ್ನಿಕಲ್ ವಿಷಯ ಹೇಳೋಕ್ಕೆ ನಿಮ್ಗೆ ಇಷ್ಟಪಡಲ್ಲ. ಈ ಗಾಡಿ ನಿಮಗೆ ಕ್ರೂಸಿಂಗ್ಗೆ ಇಲ್ಲ ಲೋಕಲ್ ರೈಡ್ಗೆ ಬೇಕಾ ಬೇಡವಾ ಅಂತ ನನ್ನ ಉದ್ದೇಶ. ಆಮೇಲೆ 365 ಡೇಸ್ ಆಫ್ ನಮ್ಮ ರೈಡಲ್ಲಿ ಈ ಬೈಕು ನಿಮಗೆ ಎಷ್ಟು ಅವಶ್ಯಕತೆ ಇದೆ, ಅವಶ್ಯಕತೆ ಇಲ್ಲ ಅಂತ ನಾನು ಹಿಂಗೆ ಹೇಳಿದೆ. ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೈನ್ ಆಫ್ ರಾಯಲ್ ರೈಡಾ.